ಏನ್ ಸರ್ 7 ಲಕ್ಷ 5,95,000 ಸರ್ ಅದ್ರಲ್ಲಿ 19 ಮಾಡಲ್ ಸಿಂಗಲ್ ಓನರ್ ಸನ್ ರೂಫ್ ಇರೋಂತ ಗಾಡಿ ಕೊಡ್ತಾ ಇದ್ದೀನಿ ಸರ್. ಡೆಲ್ಲಿ ಗಾಡಿನಾ ಸರ್? ಸರ್ ಡೆಲ್ಲಿ ಗಾಡಿ ಪ್ರೈಸ್ ಎಲ್ಲ ಕರ್ನಾಟಕದ ಗಾಡಿ ಕೊಡ್ತಾ ಇರೋದು ಸರ್. 17 ಮಾಡಲು ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ 12,95,000 ರೂಪಾಯಿಗೆ. 22 ಮಾಡಲ್ ಸಿಂಗಲ್ ಓನರ್ ಚಾನ್ಸ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತೀನಿ ಸರ್. 18 ಮಾಡಲ್ ಇಗ್ನಿಸ್ ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಸಿಂಗಲ್ ಓನರ್ ಸರ್. ಬರೀ 30,000 ಹೊಡಿದೆ. ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಆ ಕಡೆ ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ಲೈನ್ ಸಿಂಗಲ್ ಓನರ್ ಈ ಲೈನ್ ಫುಲ್ ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಮ್ಯಾನ್ಯಲ್ ಇದೆ, ಆಟೋಮೆಟಿಕ್ ಗಾಡಿ ಇದೆ, ಎಲೆಕ್ಟ್ರಿಕ್ ಗಾಡಿನೂ ಇದೆ ಸರ್. ಬರೀ 3,70,000 ಸರ್. ಇಲ್ಲೇ i20 ಗಾಡಿ ಕೊಡ್ತಾ ಇದೀನಿ ಸರ್. ಎರಡರಲ್ಲಿ ಯಾವ್ದಾರ ತಗೊಳ್ಳಿ ಸರ್. 2 ಡೀಸೆಲ್ ಗಾಡಿ 2,99,000, 2,99,000 ಸರ್. ಅರ್ಧಕ್ಕರ್ಧ ರೇಟ್ ಗಾಡಿ ಕೊಡ್ತೀನಿ ಸರ್. 4,95,000 ಸರ್. ಫುಲ್ ಟಾಪ್ ಅಂಡ್ 6 ಇಯರ್ ಬ್ಯಾಗ್ ಬರೋ ಗಾಡಿ. 9 ಲಕ್ಷಕ್ಕೆ 22 ಮಾಡಲ್ CNG ಗಾಡಿ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ಶಾಕಿಂಗ್ ಪ್ರೈಸ್ ಸರ್. 7,95,000 ಫೈನಲ್ ಸರ್. 7,95,000 ಹೌದು ಸರ್. ಅದ್ರಲ್ಲಿ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಸರ್. 6,99,000 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ಸರ್. ಲೋನ್ ಗಾಡಿ ವ್ಯಾಲ್ಯೂಗಿನ ಜಾಸ್ತಿ ಲೋನ್ ಮಾಡ್ಕೊಡ್ತೀನಿ ಸರ್. GT ಅದ್ರಲ್ಲಿ GT 18 ಮಾಡಲ್ ಗಾಡಿ ಕೊಡ್ತಾ ಇದೀನಿ ಸರ್. ಮತ್ತೆ ಟ್ರಸ್ಟ್ ಕಾರ್ಸ್ ಅಲ್ಲಿ ಹೊಸ ಸ್ಟಾಕ್ಗಳು ಬಂದಿದೆ ಸರ್. ಸಿಂಗಲ್ ಓನರ್ ಬೇಕಾ, ಸೆಕೆಂಡ್ ಓನರ್ ಬೇಕಾ, ಮ್ಯಾನ್ಯಲ್ ಬೇಕಾ, ಆಟೋಮೆಟಿಕ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಇನ್ನೂ ಚಾನ್ಸ್ ರೇಟ್ ಎಲ್ಲ ಕೊಡ್ತೀರಾ ಸರ್? ಚಾನ್ಸ್ ರೇಟ್ ಎಲ್ಲ ಕೊಡ್ತೀನಿ ಸರ್. ಫುಲ್ ವಿಡಿಯೋ ನೋಡಿ ಸರ್. ನೋಡೋರು ಹೈಲೈಟ್ಸ್ ಡೆಲ್ಲಿ ಕಾರ್ಗಳು ಸಿಗಲ್ಲ ಈ ರೇಟಲ್ಲಿ. ಆ ರೇಟಲ್ಲಿ ಕರ್ನಾಟಕ ಕಾರ್ಗಳನ್ನ ಕೊಡ್ತಾವ್ರೆ. ನಮ್ಮ ಜೊತೆ ಲೋಕೇಶ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಆರಾಮ ಸರ್? ಆರಾಮ ಸರ್. ನೀವು ಸರ್? ಆರಾಮ್ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಲ? ಸರ್ ಈ ಸರಿನೂ ಅದೇ ಸರ್. ಏನಂದ್ರೆ ಈ ಸರಿ ಮೊದಲು ಪ್ರೈಸ್ ಕೊಡ್ತಿರೋದಕ್ಕಿಂತ ಈ ಸರಿ ಇನ್ನೂ ಕಡಿಮೆ ಪ್ರೈಸ್ ಎಲ್ಲ ಗಾಡಿಗಳು ಕೊಡ್ತಾ ಇದೀವಿ. ಆಲ್ಮೋಸ್ಟ್ ನೀವು ಹೇಳ್ದಂಗೆ ಡೆಲ್ಲಿ ಗಾಡಿಗಳಲ್ಲಿ ಏನಿದೆ ಪ್ರೈಸಿಂಗು ಅದೇ ಪ್ರೈಸಿಂಗ್ ಅಲ್ಲಿ ಕರ್ನಾಟಕ ಗಾಡಿಗಳೇ ಕೊಡ್ತಾ ಇದೀವಿ ಸರ್. ಗಾಡಿ ನೋಡಿ ನಿಮ್ ಗಾಡಿಗಳ ಬಗ್ಗೆ ಗೊತ್ತಾಗಬೇಕು, ಗಾಡಿಗಳು ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಗಾಡಿಗಳ ಬಗ್ಗೆ ಮೆಕ್ಯಾನಿಕ್ ಇಲ್ಲ ನಿಮ್ಗೆ ಯಾರೋ ಗಾಡಿ ಬಗ್ಗೆ ಗೊತ್ತಿರೋ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಂಡೆ ಗಾಡಿಗಳು ತಗೊಂಡೋಗಿ. ಅಂಡ್ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮ್ಯಾಕ್ಸಿಮಮ್ 99% ಅಲ್ಲ 100% ಲೋನ್ ಮಾಡಿಸ್ಕೊಡ್ತೀನಿ ಸರ್. ನಿಮ್ ಕಸ್ಟಮರ್ ಪ್ರೊಫೈಲ್ ಇಲ್ಲ ಅಂದ್ರೆ ಪ್ರೈವೇಟ್ ಫೈನಾನ್ಸ್ ಮಾಡಿ ಕೊಡ್ತೀನಿ. ವೆಹಿಕಲ್ ವ್ಯಾಲ್ಯೂ ಅದ್ರಲ್ಲಿ 50% ಅದು ಪ್ರೈವೇಟ್ ಲೋನ್ ಮಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ 1 or 2 days ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಹೋಗಿದ್ರು ಪರವಾಗಿಲ್ಲ 1 or 2 days ಲೋನ್ ಮಾಡ್ಕೊಡ್ತೀನಿ ಸರ್. ಸಿಬಿಲ್ ಇಲ್ಲ ಅಂದ್ರೆ ಪರವಾಗಿಲ್ಲ 1 or 2 days ಲೋನ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ಯಾವುದೇ ರೀತಿ ಆಫೀಸ್ ಕಮಿಷನ್ ತಗೊಳ್ಳಲ್ಲ, ಟ್ರಸ್ಟ್ ಕಾರ್ಸ್ ಅಲ್ಲಿ ಟ್ರಾನ್ಸ್ಫರ್ ಚಾರ್ಜ್ ತಗೊಳ್ಳಲ್ಲ. ಏನ್ ಪ್ರೈಸ್ ಹೇಳ್ತಾ ಇದೀನೋ ಅದೇ ಪ್ರೈಸ್ ಇನ್ಕ್ಲೂಡಿಂಗ್ ಆಲ್ ಮಾಡಿ ಕೊಡ್ತೀನಿ. ಮ್ಯಾಕ್ಸಿಮಮ್ ಡೆಡ್ ಫೈನಲ್ ಇವತ್ತು ಎಲ್ಲಾ ಗಾಡಿಗಳು ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ತಾನೆ ಹೋಗ್ತೀನಿ ಸರ್. ಹೌದಾ? ಓಕೆ. ಸೊ ನೋಡ್ತಾ ಇರ್ಬೋದು ಪ್ರೈಸಿಂಗ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲೋನ್ ಆಪ್ಷನ್ ಹೋಗ್ತೀರಾ ಅಂದ್ರೆ ಅಬೌ 30 ಮಾಡಲ್ ಯಾವುದೇ ಗಾಡಿ ತಗೊಂಡು ಲೋನ್ ಆಪ್ಷನ್ ಆಗ್ಬಿಡುತ್ತೆ ಸರ್. ಆಲ್ಮೋಸ್ಟ್ ಅಬೌ 30 ಅಂತಲ್ಲ ಸರ್, ಯಾವ ವೆಹಿಕಲ್ ತಗೊಂಡು ಲೋನ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಲ್ಲ? ಆ ವೆಹಿಕಲ್ ತಗೊಂಡು ನಮ್ಮ ಲೋನ್ ಮಾಡ್ಕೋ ಆಪ್ಷನ್. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ 1.25 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ ಅಲ್ಲ ಸರ್? 1 ಕಾಲಿಂದ ಹಿಡಿದು ನಿಮ್ಗೆ 14-15 ಲಕ್ಷವರೆಗೂ ಇದೆ ಸರ್. ಸ್ಟಾರ್ಟ್ ಮಾಡೋಣ ಸರ್? ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಆಗಿರೋ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ವೆನ್ಯೂ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ವೆನ್ಯೂ ಬಂದು 2019 ಮಾಡಲು ಸಿಂಗಲ್ ಓನರ್ SX ಆಪ್ಷನ್ ಅಲ್ಲೂ ವಿತ್ ಸನ್ ರೂಫ್ ಬರುತ್ತೆ ಗಾಡಿ ನಿಮ್ಗೆ. ಇದು ಪುಷ್ ಬಟನ್ ಸ್ಟಾರ್ಟರ್, ಸನ್ ರೂಫ್, ಕಂಪ್ನಿ ಅಲಾಯ್ಸ್, ಏರ್ ಬ್ಯಾಗು, ABS, ಪ್ರೊಜೆಕ್ಟರ್ ಹೆಡ್ಲೈಟ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ. ಅದರಲ್ಲೂ 2019 ಮಾಡಲು ಡಿಸೆಂಬರ್ ಗಾಡಿ, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಆಟೋಮೆಟಿಕ್ 1 ಲೀಟರ್ ಟರ್ಬೋ ಡೀಸೆಲ್ ಪೆಟ್ರೋಲ್ ಇಂಜಿನ್ ಇದೆ ನಿಮ್ಗೆ. ಇದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿ ತಗೊಂಡೋಗಿ ಏನೆಲ್ಲ ಕಂಪ್ಲೀಟ್ ಒಂದು ವಾಶ್ ಮಾಡ್ಕೊಂಡು ಓಡಿಸ್ಕೋಬೇಕು ಅಷ್ಟೇ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಒಂದು i20 ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಮಾರ್ಕೆಟ್ ನೀವು ಎಲ್ಲರೂ ಚೆಕ್ ಮಾಡಿ 7.5-8 ಲಕ್ಷ ಹೇಳ್ತಾರೆ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಫಸ್ಟ್ ಗಾಡಿ ಚಾನ್ಸ್ ಅಲ್ಲಿ ಕೊಡಬೇಕು ಅಂತ ಹೇಳಿ ಗಾಡಿ ಕೊಡ್ತಾ ಇದೀನಿ. ಬರೀ 5,95,000 ಡೆಡ್ ಫೈನಲ್ SR ನೋಡಿಲ್ ಗಾಡಿ ಕೊಡ್ತೀನಿ. 5,95,000? ಹೌದು ಸರ್. ಬರೀ 5,95,000 SR ನೋಡಿಲ್ ವಿತ್ ಸನ್ ರೂಫ್ ಇರೋಂತ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಇನ್ನೊಂದು ವೆನ್ಯೂ ಸರ್. ಸರ್ ಇದು ಬಂದು 2020 ಮಾಡಲ್ ಗಾಡಿ, ಸಿಂಗಲ್ ಓನರ್, S+ ಪೆಟ್ರೋಲ್, 1.2 ಲೀಟರ್ ಇಂಜಿನ್ ಬರೋದು ನಿಮ್ಗೆ. ಇದು ಅಷ್ಟೇ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಅದ್ರಲ್ಲಿ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಗಾಡಿ ಮಾತ್ರ ಹೈ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರುವಂತ ಗಾಡಿ ನಿಮ್ಗೆ. ಇದನ್ನು ಸಿಂಗಲ್ ಓನರ್ ಗಾಡಿ 20 ಮಾಡಲ್ ಗಾಡಿ. ಇದನ್ನು ಅಷ್ಟೇ ನಿಮ್ಗೆ ಬರೀ 6,95,000 ಡೆಡ್ ಫೈನಲ್ SR ನೋಡಿಲ್ ಗಾಡಿ ಕೊಡ್ತೀನಿ ಸರ್. 6,95,000 ಡೆಡ್ ಫೈನಲ್ ಆಗುತ್ತೆ. ಎಷ್ಟೇ ಮಾಡಲ್ ಸರ್ ಇದು? ಸರ್ 20 ಮಾಡಲ್ ಗಾಡಿ, ಅದ್ರಲ್ಲಿ ಸಿಂಗಲ್ ಓನರ್. ಕಸ್ಟಮರ್ ಲೋನ್ ಅಂತ ಹೋದ್ರೆ ಒಂದು 50,000 ತಗೊಂಡ್ಬರ್ಲಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿದ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಫುಲ್ ಲೋನೇ ಆಗ್ಬಿಡುತ್ತೆ. ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಒನ್ ಇದೆಯಲ್ಲ ಸರ್, ಇದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ 22 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು ನಿಮ್ಗೆ. ಇದು ಎಲೆಕ್ಟ್ರಿಕ್ ವೆಹಿಕಲ್ ಗಾಡಿ ಮಾತ್ರ ಹೈ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪುಷ್ ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, BL ಕೀ, ಪ್ರೊಜೆಕ್ಟರ್ ಹೆಡ್ಲೈಟ್ ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ. ಅದ್ರಲ್ಲಿ 22 ಮಾಡಲ್ ಗಾಡಿ. ಇನ್ಸೂರೆನ್ಸ್ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಅಂದ್ರೆ ಒಂದು 9 lakhs ವರೆಗೂ ಇನ್ಸೂರೆನ್ಸ್ ವ್ಯಾಲ್ಯೂಯೇಷನ್ ಬರುತ್ತೆ ಗಾಡಿಗೆ. ಸಿಂಗಲ್ ಓನರ್ ಗಾಡಿ ನಿಮ್ಗೆ ಚಾನ್ಸ್ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. ಬರೀ 6,99,000 ಡೆಡ್ ಫೈನಲ್ SR ನೋಡಿಲ್. ಇದ್ರಲ್ಲಿ ಯಾವುದೇ ರೀತಿ ಕಡಿಮೆ ಆಗಲ್ಲ. 6,99,000 ಡೆಡ್ ಫೈನಲ್ ಗಾಡಿ ಕೊಡ್ತೀನಿ. ಕಸ್ಟಮರ್ ಲೋನ್ ಅಂತ ಹೋದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಹೌದಾ? ಹೌದು ಸರ್. 6,99,000 ಫೈನಲ್ ಆಗುತ್ತೆ. 2022 ಮಾಡಲ್. 2022 ಮಾಡಲ್ ಗಾಡಿ, ಸಿಂಗಲ್ ಓನರ್, ಅದು ಶೋರೂಮ್ ಹಿಸ್ಟ್ರಿ ಹೊಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್ ಬ್ರೀಜಾ. ಸರ್ ಬ್ರೀಜಾ ಬಂದು 2016 ಮಾಡಲ್ ಗಾಡಿ, ಫುಲ್ ಟಾಪ್ ಎಂಡ್ ZA+. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಇದು ಅಷ್ಟೇ ಜಿನಿಯನ್ ಶೋರೂಮ್ ಹಿಸ್ಟ್ರಿ 77,000 ಓಡಿದೆ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ನ್ಯಾವಿಗೇಷನ್ ಸಿಸ್ಟಮ್,
ಪುಷ್ ಬಟನ್ ಸ್ಟಾರ್ಟ್, ಮಿರರ್ ಅಡ್ಜಸ್ಟರ್, ಆಟೋ ಮಿರರ್ ಫೋಲ್ಡರ್ ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ. ಓಕೆ. ಅದ್ರಲ್ಲಿ ಸಿಂಗಲ್ ಓನರ್ ಬ್ರೀಜಾ ZDI ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ. ಇದು ಅಷ್ಟೇ ಡೆಡ್ ಫೈನಲ್ SR ನೋಡಿ 6,99,000 ಮಾಡ್ಕೊಡ್ತೀನಿ ಸರ್. 6,99,000. 6,99,000 ಮಾಡ್ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 50,000 1 ಲಕ್ಷ ತಗೊಂಡ್ಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೂ. ZDI ಪ್ಲಸ್ ವೇರಿಯಂಟ್. ಹೌದು ಸರ್, ZDI ಪ್ಲಸ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಅದು 77,000 ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತೀನಿ. ಸಾನೆಟ್ ಇದೆಯಲ್ಲ ಸರ್? ಸರ್ ಹೌದು ಸರ್, ಅದರಲ್ಲಿ 22 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್ GTX ಪ್ಲಸ್ GT ಲೈನ್ ಗಾಡಿ ಇದು. ಇದು ಅಷ್ಟೇ ಸಿಂಗಲ್ ಓನರ್. ಇದರಲ್ಲೂ ಅಷ್ಟೇ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸನ್ ರೂಫ್ ಸಮೇತನೂ ಬರುತ್ತೆ ಗಾಡಿ ನಿಮ್ಗೆ. ಇದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ನಿಮ್ಗೆ. ಪುಷ್ ಬಟನ್ ಸ್ಟಾರ್ಟ್, ವೆಂಟಿಲೇಟೆಡ್ ಸೀಟ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ ಇದೆ ನಿಮ್ಗೆ. ಅದು ಸಿಂಗಲ್ ಓನರ್ ಗಾಡಿ. 2021 ಮಾಡಲ್ ಗಾಡಿ ನಿಮ್ಗೆ. ಬರೀ 7,99,000 ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ ಸರ್. 7,99,000. 7,99,000 ಅದ್ರಲ್ಲಿ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಅದ್ರಲ್ಲಿ ಸನ್ ರೂಫ್ ಗಾಡಿ. ಹೌದು, ಅದ್ರಲ್ಲಿ ಸನ್ ರೂಫ್, ನ್ಯಾವಿಗೇಷನ್ ಸಿಸ್ಟಮ್, ವೆಂಟಿಲೇಟೆಡ್ ಸೀಟ್ ಸಮೇತ ಬರುತ್ತೆ ಸರ್ ಈ ಗಾಡಿ. ಇದು ಫುಲ್ಲಿ ಟಾಪ್ ಎಂಡ್ ಅನ್ಸುತ್ತೆ. ಫುಲ್ ಟಾಪ್ ಎಂಡ್ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಏನಾದ್ರು ಒಂದು 50,000 ತಗೊಂಡ್ಬರ್ಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. ಓಕೆ. ಇದು ಸರ್, ಇದು ಎಕೋಸ್ಪೋರ್ಟ್ ಸರ್. ಎಕೋಸ್ಪೋರ್ಟ್ಸ್ 2014 ಮಾಡಲು ಗಾಡಿ. ಟೈಟಾನಿಯಂ ಪ್ಲಸ್ 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ. ಅದರಲ್ಲಿ ನಿಮ್ಗೆ ಓಡಿರೋದು ಬಂದು 77,000 ಅಷ್ಟೇ. ನಿಮ್ಗೆ 1 ಲೀಟರ್ ಟರ್ಬೋ ಇಂಜಿನ್ ವೆಹಿಕಲ್ ಬರೋದು ನಿಮ್ಗೆ. ಇದು ಅಷ್ಟೇ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದು. ಈ ಗಾಡಿ ಚಾನ್ಸ್ ಅದೇ ಚಾನ್ಸ್ ಪ್ರತಿಲ್ಲ ಗಾಡಿ ಕೊಡ್ತೀನಿ. 3,99,000 ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ ಸರ್. 3,99,000. 3,99,000 ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ. ಅದೇ ಸರ್, ಫಾರ್ಚುನರ್ ಸರ್ 2010 ಮಾಡಲು ಗಾಡಿ, 4 ವೀಲ್ ಡ್ರೈವ್, ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂತ ಗಾಡಿ ನಿಮ್ಗೆ ಕೊಡ್ತಾ ಇರೋದು. ಅದು ಶೋರೂಮ್ ಇಷ್ಟೇ ಓಡಿರೋ ಗಾಡಿ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್, ಏರ್ ಬ್ಯಾಗ್, ABS, ಆಟೋ ಮಿರರ್ ಫೋಲ್ಡರ್, ಪ್ರೊಜೆಕ್ಟರ್, ಹೆಡ್ಲೈಟ್ ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ ನಿಮ್ಗೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ ನಿಮ್ಗೆ. ಇದು ಒಂದು ಇನ್ನೋವಾ ಪ್ರೈಸ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ. ಇನ್ನೋವಾ ಪ್ರೈಸ್ ಅಲ್ಲಿ ಫಾರ್ಚುನರ್ ಕೊಡ್ತೀನಿ ಸರ್. ಬರೀ 7,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. 7,99,000. 7,99,000 ಡೆಡ್ ಫೈನಲ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಓಕೆ. ನೆಕ್ಸ್ಟ್ ಸರ್, MG ಹೆಕ್ಟರ್. ಸರ್ MG ಹೆಕ್ಟರ್ 2021 ಮಾಡಲು ಗಾಡಿ. ಅದರಲ್ಲೂ ಸಿಂಗಲ್ ಓನರ್, ಡೀಸೆಲ್, ಶಾರ್ಪ್ ಅಡಿಷನ್ ನಿಮ್ಗೆ. ಗಾಡಿ ಮಾತ್ರ ಕಂಫರ್ಟ್ ಆಗಿ, ಲಕ್ಸುರಿಯಸ್ ಆಗಿ ಸೂಪರ್ ಆಗಿದೆ ಗಾಡಿ ಮಾತ್ರ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರುವಂತ ಗಾಡಿ. ಅದ್ರ ಡೀಸೆಲ್ 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ. ಇದು ಕಸ್ಟಮರ್ ಗಾಡಿ ಲೋನ್ ಅಂತಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಲೋನ್ ಆಗುತ್ತೆ ಸರ್ ಇದಕ್ಕೆ. ಸರ್ ಈ ಗಾಡಿನ ಫೈನಲ್ ಟು ಫೈನಲ್ 9 ಲಕ್ಷಕ್ಕೆ ಡೆಡ್ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. 9.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಇದನ್ನ 0 ಡೌನ್ ಪೇಮೆಂಟ್ ಆಗುತ್ತೆ ನೋಡಿ. ಪ್ರೈಸಿಂಗ್ ವೈಸ್ ಎಷ್ಟು ಸರ್? ಸರ್ 9,50,000ಕ್ಕೆ 21 ಮಾಡಲು, ಅದು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೆಹಿಕಲ್ ಸರ್. ಓಕೆ. ಹಾಗೆ ನೆಕ್ಸ್ಟ್ ಸಿಯಾಜು ಸರ್. ಸರ್ 17 ಮಾಡಲು ಡೆಲ್ಟಾ ಡೀಸೆಲ್ ಸಿಂಗಲ್ ಓನರ್, 92,000 ಶೋರೂಮ್ ಇಷ್ಟೇ ಓಡಿರೋ ಗಾಡಿ ನಿಮ್ಗೆ. ಇದು SHV ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಬರೋದು ನಿಮ್ಗೆ. ಇದು 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಗಾಡಿ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಕವರ್ ಎಲ್ಲ ಇದೆ ವೆಹಿಕಲ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಡೆಡ್ ಫೈನಲ್ SR ನೋಡಿ 5,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಬರೀ 60,000 ತಗೊಂಡ್ಬರಲ್ಲ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಇದು ಸರ್, ಇದು ವರ್ನಾ ಫ್ಲೋಡಿ 2013 ಮಾಡಲು ಗಾಡಿ. SX ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 13 ಮಾಡಲು, ಅದ್ರಲ್ಲಿ ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದೀನಿ ಸರ್. ಈ ಗಾಡಿ ಡೆಡ್ ಫೈನಲ್ SR ನೋಡಿ 299 ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? ಎಷ್ಟು? ಬರೀ 2,99,000 ಫೈನಲ್ ಟು ಫೈನಲ್ ಸರ್. 2,99,000. ಹೌದು ಸರ್. ಅದ್ರ ಡೀಸೆಲ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ವೇರಿಯಂಟ್ ಸರ್ ಇದು? ಸರ್ SX ಸರ್. ಓಕೆ. ಫುಲ್ ಟಾಪ್ ಎಂಡ್ ಗಾಡಿ ಸರ್. ನೆಕ್ಸ್ಟ್ ಸರ್ i20. ಸರ್ i20 2012 ಮಾಡಲು ಗಾಡಿ. ಇದು ಅಷ್ಟೇ ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, ಮ್ಯಾಗ್ನಾ ಆಪ್ಷನಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋ AC ಬರುತ್ತೆ ನಿಮ್ಗೆ. ಪ್ಲಸ್ ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಈ ಗಾಡಿನೂ ಅಷ್ಟೇ ಫೈನಲ್ ಟು ಫೈನಲ್ 299 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 295 ಮಾಡ್ಕೊಡ್ತೀನಿ ಹೋಗಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಗಾಡಿನ. ಅದ್ರ ಡೀಸೆಲ್ ವೆಹಿಕಲ್, ನ್ಯೂ ಶೇಪ್, DRL ಶೇಪ್ ಕೊಡ್ತಾ ಇರೋದು ಸರ್ ನಿಮಗೆ. 13 ಮಾಡಲ್ ಅಲ್ವಾ? 12 ಮಾಡಲ್, ಡಿಸೆಂಬರ್ ಗಾಡಿ ಸರ್. ಓಕೆ. ನೆಕ್ಸ್ಟ್ ಸರ್, ಇನ್ನೊಂದು ಎಲೈಟ್ i20 ಸರ್ 2015 ಮಾಡಲು ಗಾಡಿ. ಮ್ಯಾಗ್ನಾ ಪೆಟ್ರೋಲ್ ಗಾಡಿ ಇದು ನಿಮ್ಗೆ. ಇದು 1.2 ಲೀಟರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್, ಕಂಪ್ನಿ ಅಲೈಸ್ ಎಲ್ಲ ಫೀಚರ್ಸ್ ಬರುತ್ತೆ ಗಾಡಿ ನಿಮ್ಗೆ. ಇದು ಸರ್ ಈ ಗಾಡಿನ ನಿಮ್ಗೊಂದು ಡೆಡ್ ಫೈನಲ್ 3,70,000 ಮಾಡ್ಕೊಡ್ತೀನಿ. 3,70,000. 3,70,000 15 ಮಾಡಲು ಇಲೈಟ್ ಶೇಪ್ i20. ಇದಕ್ಕೂ ಅಷ್ಟೇ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಮಾಡ್ಕೊಡೋಣ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಇದು ಸರ್ ಆಲ್ಟ್ರೋಸ್. ಸರ್ ಆಲ್ಟ್ರೋಸ್ 2020 ಮಾಡಲು ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಕಂಪ್ನಿ ಅಲೈಸ್, 360 ಡಿಗ್ರಿ ಕ್ಯಾಮ್ರಾ, ಲೆದರ್ ಸೀಟ್ ಕವರ್, ಪುಷ್ ಬಟನ್, ಸೆಂಟ್ರಲ್ ಲಾಕಿಂಗ್, DL ಕೀ, ಫುಲ್ ಫೀಚರ್ಸ್ ಇದೆ ಸರ್. ಯಾವುದೇ ರೀತಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಮಾಡ್ಕೊಳ್ಳೋದೇ ಬೇಡ. ಎಲ್ಲ ಫೀಚರ್ಸ್ ಬಂದ್ಬಿಟ್ಟಿದೆ ಗಾಡಿಲಿ. ಆಲ್ಮೋಸ್ಟ್ ಮಾಡಿಫಿಕೇಶನ್ ಒಂದು 1,10,000 ಖರ್ಚು ಮಾಡಿದ್ದಾರೆ ಗಾಡಿಗೆ. ಪೆಟ್ರೋಲ್ ವೆಹಿಕಲ್ 2020 ಮಾಡಲು ಗಾಡಿ. ಕಿಲೋಮೀಟರ್ ಬರೀ 30,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗಿದೆ ಸರ್. ಬರೀ 30,000 ಜಿನಿಯನ್ ಶೋರೂಮ್ ಇಷ್ಟು. ಶೋರೂಮ್ ಟೈರ್ ಎಲ್ಲ ಇದೆ ಸರ್, ಎಲ್ಲ ಟೈರ್ಗಳು ಇನ್ನು. ಸರ್ ಈ ಗಾಡಿನ ಡೆಡ್ ಫೈನಲ್ SR ನೋಡಿ 5,90,000 ಮಾಡ್ಕೊಡ್ತೀನಿ ಸರ್. 5,90,000 ಮಾಡ್ಕೊಡ್ತೀನಿ. ಇದಕ್ಕೂ ಅಷ್ಟೇ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 50,000 ಇಲ್ಲ 1 ಲಕ್ಷ ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಎಷ್ಟೇ ಮಾಡಲ್ ಗಾಡಿ ಸರ್? 2020
ಮಾಡಲು ಗಾಡಿ ಪೆಟ್ರೋಲ್ ಬರೀ 30,000 ಜೆನ್ಯೂನ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತಾ ಇರೋದು. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ಸರ್ 2017 ಮಾಡಲು ಗಾಡಿ. ಇದು ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾ ವೀಲ್ಸ್ ಎಲ್ಲ ಬರುತ್ತೆ. GX ವೇರಿಯಂಟ್ 17 ಮಾಡಲು ಗಾಡಿ. ಅದ್ರಲ್ಲಿ ಡೀಸೆಲ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಗಾಡಿ ಕೊಡ್ತಾ ಇರೋದು. ಅದ್ರಲ್ಲಿ ಡೀಸೆಲ್ ವೆಹಿಕಲ್ ವೈಟ್ ಬೋರ್ಡ್ ಆಗಿರೋ ಗಾಡಿ ನಿಮ್ಗೆ ವೈಟ್ ಬೋರ್ಡ್ ಗಾಡಿ ಕೊಡ್ತಾ ಇರೋದು ನಿಮ್ಗೆ ಇದು. ಸರ್ ಎಲ್ಲ ಫೀಚರ್ಸ್ ಬರುತ್ತೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ ಇದು. 17 ಮಾಡಲು ಗಾಡಿ ನಿಮ್ಗೆ ಆಲ್ಮೋಸ್ಟ್ ಏನಾದ್ರೂ ಒಂದು ಇನ್ನೋವಾ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ಇದು ನಿಮ್ಗೆ ಇದು. ನೋಡ್ತಾ ಇರಬಹುದು ಇಂಟೀರಿಯರ್ಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್, ಗಾಡಿ ಅಂತೂ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಗಾಡಿ ತಗೊಂಡು ಒಂದು ಜಸ್ಟ್ ಒಂದು ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕು ಅಷ್ಟೇ ನೀವು ಇದನ್ನ. ಅಂತ ಫೀಚರ್ಸ್ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿರೋಂಥ ಗಾಡಿ ನಿಮ್ಗೆ ಇದು ಕೊಡ್ತಾ ಇರೋದು. ಸರ್ ಈ ಗಾಡಿನ ಡೆಡ್ ಫೈನಲ್ SR ನೋಡಿ ಎಂಟರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡಿಕೊಂಡ್ರು ನಿಮ್ಗೆ ಇನ್ನೋವಾ ಕ್ರಿಸ್ಟಾ KA ಗಾಡಿ ರೇಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಎಲ್ಲೋ ಬೋಲ್ಡ್ ರೇಟ್ ಅಲ್ಲಿ ವೈಟ್ ಬೋಲ್ಡ್ ಗಾಡಿ ಕೊಡ್ತಾ ಇದೀನಿ. 12,95,000 ರೂಪಾಯಿ ಡೆಡ್ ಫೈನಲ್ SR ನೋಡಿ ಗಾಡಿ ಕೊಡ್ತೀನಿ ಸರ್. 12,95,000. 12,95,000. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 1 ಲಕ್ಷ ತಗೊಂಡ್ಬರಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. ಹೌದಾ? ಹೌದು ಸರ್. ಫುಲ್ ಟು ಫುಲ್ ಲೋನ್ ಆಗ್ಬಿಡುತ್ತಂತೆ. ಗಾಡಿ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಬನ್ನಿ, ಸ್ಲೈಟ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಸರ್ ಡೆಡ್ ಫೈನಲ್ ಇವತ್ತು ಹೇಳ್ತಾರೆ, ಎಲ್ಲ ಗಾಡಿಗೂ ಡೆಡ್ ಫೈನಲ್ ಹೇಳ್ತಾ ಇರೋದು ಸರ್. ಓಕೆ, ಬರ್ಲಿ ಗಾಡಿ ಬಗ್ಗೆ ಚೆಕ್ ಮಾಡಿಸ್ಕೊಳ್ಳಿ, ಗಾಡಿ ಕುತ್ಕೊಳ್ಳಿ, ನೋಡ್ಲಿ. ಆನ್ ಟೇಬಲ್ ಏನಾಗುತ್ತೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನೋಡೋಣ, ಟ್ರೈ ಮಾಡಿಕೊಡ್ತೀನಿ ಸರ್. 12,95,000. 12,95,000 ಅದರಲ್ಲೂ ಡೀಸೆಲ್ KA ಗಾಡಿ ಕೊಡ್ತಾ ಇದೀನಿ. ಅದು ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಗಾಡಿ. ಲೋನ್ ಅಂತ ಹೋಗ್ತಾರೆ 1 ಲಕ್ಷ ತಗೊಂಬನ್ನಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಗ್ರ್ಯಾಂಡ್ ಐಟನ್ ಸರ್? ಸರ್ 2019 ಮಾಡಲು ಗಾಡಿ. ಅದರಲ್ಲೂ ಸಿಂಗಲ್ ಓನರು, ಪೆಟ್ರೋಲು, 1.2 ಲೀಟ್ರು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಫೀಚರ್ಸ್ ಇರುವಂತ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ ಇದು. 19 ಮಾಡಲು ಗಾಡಿ. ಒಂದು ಆಲ್ಟೋಗಿನ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. 19 ಮಾಡಲು ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಬರೀ 3,99,000 ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು, ₹1 ಬೇಡ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 19 ಮಾಡಲು ಸಿಂಗಲ್ ಓನರ್ ಗಾಡಿ. ಅದ್ರಲ್ಲಿ ಪೆಟ್ರೋಲ್, ಏರ್ ಬ್ಯಾಗ್, ABS ಬರುವಂತ ಗಾಡಿ ಕೊಡ್ತಾ ಇದೀನಿ. ಓಕೆ, ಇದು ಸಾಕ್ಬಿಟ್ಟು ಸರ್ 2020 ಮಾಡಲು ಗಾಡಿ. ಅದರಲ್ಲೂ ಸಿಂಗಲ್ ಓನರ್, ಬರೀ 30,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗಿದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂತ ಗಾಡಿ ನಿಮ್ಗಿದು. ಸರ್ ಈ ಗಾಡಿ ನಾವು ಡೆಡ್ ಫೈನಲ್ 3.5 ಲಕ್ಷ ಗಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಈ ಗಾಡಿ ಅಷ್ಟೇ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಎಷ್ಟಕ್ಕಾಗ ಸರ್ ಫೈನಲ್? ಸರ್ 3,45,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್. 3,45,000. 3,45,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಓಕೆ, ವ್ಯಾಗನರ್ 2015 ಮಾಡಲು ಗಾಡಿ, VX. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುವಂತ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇದು ಅಷ್ಟೇ ಗಾಡಿ ನಿಮ್ಗೆ. ಸರ್ ಈ ಗಾಡಿನ ಫೈನಲ್ ಟು ಫೈನಲ್ ನೋ ನೆಗೋಷಿಯಬಲ್ 3,40,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 3,40,000 ರೂಪಾಯಿಗೆ 18 ಮಾಡಲ್ಲ, 15 ಮಾಡಲು ಗಾಡಿ. 15 ಮಾಡಲು. ಅದರಲ್ಲೂ ಸಿಂಗಲ್ ಓನರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 30,000 ತಗೊಂಡ್ಬರಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಫೀಗೋ ಸರ್? ಸರ್ 2011 ಮಾಡಲು ಗಾಡಿ. ಡೀಸೆಲ್ ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಗಾಡಿ. 18 ಇಂದ 20 ವರೆಗೂ ಮೈಲೇಜ್ ಬರೋಂಥ ಗಾಡಿ. ನಿಮ್ಗೊಂದು 1,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಸರ್? ಸರ್ 1,80,000 ರೂಪಾಯಿ ಮಾಡ್ಕೊಡ್ತೀನಿ ಹೋಗಿ ಸರ್. 1,80,000 ರೂಪಾಯಿ. ಹೌದು, 11 ಮಾಡಲು ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್ ಸರ್. ಓಕೆ, ಇದು ಸರ್ ವರ್ಣ 2007 ಮಾಡಲು ಗಾಡಿ. ಸೆಕೆಂಡ್ ಓನರ್, SX ಸರ್, ಡೀಸೆಲ್ ವೆಹಿಕಲ್. ಸರ್ ಈ ಗಾಡಿ ಒಂದು 1,75,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್? 1,70,000 ಮಾಡ್ಕೊಡ್ತೀನಿ ಹೋಗಿ ಸರ್. 1,70,000. 1,70,000 ರೂಪಾಯಿ. ಅದರಲ್ಲೂ ಡೀಸೆಲ್ 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ಕೊಡ್ತೀನಿ ಸರ್. ಫುಲ್ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿನಲ್ಲಿ. ಹಾಗೆ ನೆಕ್ಸ್ಟ್ ಯಾವ ಸರ್ ಪೋಲೋ ಒಂದು ಇದೆಯಲ್ಲ ಸರ್? ಫುಲ್ ಮಾಡಿಫೈಡ್ ಆಗಿರೋ ಪೋಲೋ 13 ಮಾಡಲು ಗಾಡಿ. ಸೆಕೆಂಡ್ ಓನರ್, ಹೈಲೈನ್ ವೆಹಿಕಲ್ ಇದು ಸರ್. ಈ ಗಾಡಿನ ನಿಮ್ಗೊಂದು 4,15,000 ರೂಪಾಯಿ ಮಾಡ್ಕೊಡ್ತೀನಿ ಹೋಗಿ ಸರ್. 4,15,000 ರೂಪಾಯಿಗೆ ಪೋಲೋ. ಎಷ್ಟನೇ ಮಾಡಲು? 13 ಮಾಡಲು ಗಾಡಿ, ಸೆಕೆಂಡ್ ಓನರ್ ಗಾಡಿ. ಅದ್ರಲ್ಲಿ ಡೀಸೆಲ್ ವೆಹಿಕಲ್ ಹೈಲೈನ್ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಪೋಲೋ ಇದೆ ಸರ್. ಇದರಲ್ಲಿ ಡೀಸೆಲ್ ವೆಹಿಕಲ್, ಫಾಸ್ಟ್ ಮೂವಿಂಗ್ ಕಲರ್ ಇರುವಂತ ಗಾಡಿ ಸರ್ ಇದು. 16 ಮಾಡಲು, ಹೈಲೈನ್ ಪ್ಲಸ್ ಟಾಪ್ ಎಂಟು ಡೀಸೆಲ್ ವೆಹಿಕಲ್. ಗಾಡಿ ಮಾತ್ರ ಶೋರೂಮ್ ಟೆಸ್ಟರ್ ಇದೆ, ಶೋರೂಮ್ ಕಂಡೀಷನ್ ಇದೆ. ಸಿಂಗಲ್ ಪೀಸ್ ಪೇಂಟ್ ಆಗಿಲ್ಲ, ಆ ಕಂಡೀಷನ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. AC, ಪವರ್ ಸ್ಟೀರಿಂಗ್, ಕಂಪ್ನಿ ಅಲಾಯ್ಸ್, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್, ಲೆದರ್ ಸೀಟ್ ಕವರ್ ಎಲ್ಲ ಫೀಚರ್ಸ್ ಬರುವಂತ ಗಾಡಿ ನಿಮ್ಗೆ ಇದು. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಡೀಸೆಲ್ ವೆಹಿಕಲ್ 1.5. ಇದು ಅಷ್ಟೇ 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ನಿಮ್ಗಿದು. ಸರ್ ಈ ಗಾಡಿನ ಡೆಡ್ ಫೈನಲ್ 5,90,000 ಮಾಡ್ಕೊಡ್ತೀನಿ ಸರ್. ಈಗ ಇನ್ನೊಂದು ರೇಟ್ 5,85,000 ಡೆಡ್ ಫೈನಲ್ SR ನೋಡಿ ಕೊಡ್ತೀನಿ ಹೋಗಿ ಸರ್. 5,85,000. 5,85,000. ಇದು ಸರ್ ಇಗ್ನಿಸ್. ಸರ್ ಇಗ್ನಿಸ್ 2018 ಮಾಡಲು ಗಾಡಿ. ರೇರ್ ಸಿಗುವಂತ ವೆಹಿಕಲ್ ಕೊಡ್ತಾರೆ ನಿಮ್ಗೆ ಇದು. ಅದರಲ್ಲೂ ಡೀಸೆಲ್ ವೆಹಿಕಲ್, ಡೆಲ್ಟಾ ಸಿಂಗಲ್ ಓನರ್ ಗಾಡಿ. ಅದ್ರಲ್ಲಿ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ ನಿಮ್ಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಗಾಡಿ ಮಾತ್ರ. ಸರ್ ಈ ಗಾಡಿ ಆಟೋಮೆಟಿಕ್ ಗಾಡಿ. ಆದ್ರೂ ಮೈಲೇಜ್ ಕೇಳ್ತೀರಾ 20+ ಬರುತ್ತೆ ಸರ್ ಈ ಗಾಡಿ ಮೈಲೇಜ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಶೋರೂಮ್ ಇಷ್ಟೇ ಓಡಿರೋ ಗಾಡಿ ನಿಮ್ಗೆ. ಬರೀ 4,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ರೇಟ್ ಫೈನಲ್ 4,80,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ. 4,80,000. 4,80,000 ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಎಷ್ಟೇ ಮಾಡಲು ಸರ್? ಸರ್ 18 ಮಾಡಲು, ಡೀಸೆಲ್ ಸಿಂಗಲ್ ಓನರ್. ಅದ್ರಲ್ಲಿ ಆಟೋಮೆಟಿಕ್ ವೆಹಿಕಲ್. 18 ಮಾಡಲು ಇಗ್ನಿಸ್, ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಸಿಂಗಲ್ ಓನರ್ ಸರ್. ಡೀಸೆಲ್ ಅಲ್ಲಿ ಸಿಂಗಲ್ ಓನರ್ ಇಗ್ನಿಸ್ ಇದೆ ನೋಡಿ. ನೆಕ್ಸ್ಟ್ ಸರ್ ಎರ್ಟಿಗಾ. ಸರ್ 22 ಮಾಡಲು ಗಾಡಿ, ಎರ್ಟಿಗಾ. ಪೆಟ್ರೋಲ್ ಪ್ಲಸ್ CNG ಇರೋಂಥ ಗಾಡಿ ನಿಮ್ಗಿದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಕಂಪ್ನಿ ಅಲೈಸ್ ಎಲ್ಲ ಫೀಚರ್ಸ್ ಬರುತ್ತೆ. VX ಆಪ್ಷನ್ ಅಲ್ಲೂ 22 ಮಾಡಲು ಗಾಡಿ. ಅದರಲ್ಲೂ ಪೆಟ್ರೋಲ್ ಗಾಡಿ ನೋಡ್ಬೋದು. ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಗಾಡಿ ನಿಮ್ಗಿದು.
ಫುಲ್ ಫೀಚರ್ಸ್ ಬರುತ್ತೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಕಂಪ್ನಿ ಅಲಾ ವೀಲ್ಸ್, Okay. ಲೆದರ್ ಸೀಟ್ ಕವರ್, ಎಲ್ಲಾ ಫೀಚರ್ಸ್ ಇದೆ ನಿಮ್ಗೆ ಗಾಡಿಲಿ ಮಾತ್ರ. ಹಾ. ಈ ಗಾಡಿಲಿ ಇನ್ನೊಂದು ನೋಡ್ಬೋದು, CNG ಸಹ ಇದೆ ನಿಮ್ಗೆ ವೆಹಿಕಲ್. ಹೌದಾ? ಹೌದು ಸರ್. ಓಕೆ, CNG ಇದೆ ಹೌದು. Ertigaದಲ್ಲಿ. ಇದು CNG ಏನಿಲ್ಲ ಅಂದ್ರೆ 25+ ಮೈಲೇಜ್ ಬರುತ್ತೆ ಸರ್ ಈ ಗಾಡಿ ನಿಮ್ಗೆ. ಇದು ಓಕೆ ಓಕೆ. ಅಂತ ಗಾಡಿ ನಿಮ್ಗೆ. ಈ ಗಾಡಿನ 22 ಮಾಡಲ್ ಗಾಡಿ ಆಗಿರೋದು ಸರ್. ವಿತ್ CNG ಕೊಡ್ತಾರೆ ನಿಮ್ಗೆ. ಬರೀ 9 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದನ್ನ. 9 ಲಕ್ಷಕ್ಕೆ 22 ಮಾಡಲ್. 22 ಮಾಡಲ್ CNG ಗಾಡಿ ಕೊಡ್ತಾ ಇದೀನಿ ಸರ್. ಇನ್ನೊಂದು ಸೆಲೆರಿಯೋ ಸರ್. ಸರ್ ಸೆಲೆರಿಯೋ ಇದು ಅಷ್ಟೇ 22 ಮಾಡಲ್ ಗಾಡಿ. ZX ಪ್ಲಸ್ ಫುಲ್ಲಿ ಟಾಪ್ ಎಂಡ್, ಅದರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ನಿಮ್ಗೆ. ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಕಂಪ್ನಿ ಅಲೈಸ್, ಪುಷ್ ಬಟನ್ ಸ್ಟಾರ್ಟ್, DL ಕೀ ಎಲ್ಲ ಇದೆ. ಶೋರೂಮ್ ಇಷ್ಟೇ ಹೊಡಿರೋ ಗಾಡಿ ನಿಮ್ಗಿದು. 22 ಮಾಡಲ್ ಗಾಡಿನ ಬರೀ 4,99,000 ಡೆಡ್ ಫೈನಲ್ SR ಗಾಡಿ ಕೊಡ್ತೀನಿ. 4,99,000. ಹೌದು ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಓಕೆ, ಇದು ಸರ್ ಇನ್ನೊಂದು ಇಗ್ನಿಸ್ ಸರ್ 18 ಮಾಡಲು ಡೀಸೆಲ್ ಮ್ಯಾನ್ಯಲ್ ಡೆಲ್ಟಾ. ಇದು ಅಷ್ಟೇ ನಿಮಗೆ ಶೋರೂಮ್ ಇಷ್ಟೇ ಹೊಡಿರೋ ಗಾಡಿ, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಓಕೆ, ಸಿಟಿ ಯೂಸ್ಗಂತೂ ಸೂಪರ್ ಕ್ಲಾಸ್ ಕಂಡೀಷನ್ ಗಾಡಿ. 18 ಇಂದ 20 ವರೆಗೂ ಮೈಲೇಜ್ ಬರೋಂತ ಗಾಡಿ ಸರ್. ಪೆಟ್ರೋಲ್ ಸರ್ ಇದು? ಡೀಸೆಲ್ ವೆಹಿಕಲ್. ಇದು ಡೀಸೆಲ್. ಇದು ಡೀಸೆಲ್ ವೆಹಿಕಲ್ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಇದು ಅಷ್ಟೇ ಸರ್. ಈ ಗಾಡಿ ಅಷ್ಟೇ ಬರೀ 4,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 4,70,000. ಅದರಲ್ಲಿ 18 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಟಿಯಾಗೋ ಸರ್. ಸರ್ 18 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ. XM ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ. ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ. ಅದ್ರಲ್ಲಿ ಸಿಂಗಲ್ ಓನರ್, ಶೋರೂಮ್ ಇಷ್ಟೇ ಹೊಡಿರೋ ಗಾಡಿ ಸರ್. ಈ ಗಾಡಿನ ಬರೀ 3.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಡೀಸೆಲ್. 18 ಮಾಡಲು ಸಿಂಗಲ್ ಓನರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಫುಲ್ ಟು ಫುಲ್ ಲೋನು ಕೂಡ ಮಾಡಿಸ್ಕೊಡ್ತಾರಂತೆ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನು. ಇದು ಸರ್ ವೆಂಟೋ. ಸರ್ ವೆಂಟೋ ಬಂದು 2018 ಮಾಡಲು ಗಾಡಿ. GT ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. ಸೆಕೆಂಡ್ ಓನರ್. 77,000 ಏನೋ ಓಡಿದೆ ಗಾಡಿ ನಿಮ್ಗೆ. ಇದು ಫುಲ್ ಟಾಪ್ ಎಂಡ್ ಗಾಡಿ ಮಾತ್ರ ಹೈ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್, ಲೆದರ್ ಸೀಟ್ ಕವರ್, ಎಲ್ಲ ಫೀಚರ್ಸ್ ಇರುವಂತ ಗಾಡಿ. ಪೆಟ್ರೋಲ್ ಆಟೋಮೆಟಿಕ್. ಪೆಟ್ರೋಲ್ ಆಟೋಮೆಟಿಕ್ GT ವೆಹಿಕಲ್ ಸರ್ ಇದು ನಿಮ್ಗೆ. ಇದು ಓಲೋ GT ಲೈನ್ ಇಂಜಿನ್ ಗೇರ್ ಬಾಕ್ಸ್ ಬರುತ್ತೆ. ಸೇಮ್ ಇಂಜಿನ್ ಗೇರ್ ಬಾಕ್ಸ್ ಬರುತ್ತೆ ನಿಮ್ಗೆ. ಬಟ್ ಇದರಲ್ಲಿ ಡಿಕ್ಕಿ ಸ್ಪೇಸ್ ಎಲ್ಲ ಜಾಸ್ತಿ ಬರುತ್ತೆ. ಅಂಡ್ ಇದು ವೆಂಟೋ ಕಂಫರ್ಟ್ ಅಂತೂ ಸೂಪರ್ ಆಗಿರುತ್ತೆ ಸರ್ ನಿಮ್ಗೆ. ಇದು 18 ಮಾಡಲ್ ಗಾಡಿ ಆಗಿರೋದ್ರಿಂದ ಬರೀ 4,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಗಾಡಿನ. ಕಸ್ಟಮರ್ ಲೋನ್ ಅಂತ ಹೋದ್ರೆ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 4,70,000. ಬರೀ 4,70,000 ಲೋನ್ ಅಂತ ಹೋಗ್ತೀರಾ. ಗಾಡಿ ಕೊಡೋ ಜೊತೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕಳ್ತೀನಿ ಸರ್ ಇದಕ್ಕೆ. ಓಕೆ,